ನಮ್ಮ ಹರಕೆ ಪೂರೈಸಲಿಕ್ಕೆ ಇವರ ಹತ್ರ ಪರ್ಮಿಷನ್ ತಗೊಳ್ಬೇಕು. ಇದು ಅನಾದಿ ಕಾಲದಿಂದಲೂ ಕೂಡ ಇಲ್ಲಿ ನಡ್ಕೊಂಡು ಬಂದಿರುವಂತಹ ಒಂದು ಪರಂಪರೆ. ಏನ್ ಹೇಳ್ತೀವಿ ಪೀಠ ಅಂತಾನೆ ಹೇಳೋದು. ಪೀಠ ಅಂತ ತಕ್ಷಣ ಕನ್ನಡದಲ್ಲಿ ಹೇಳಿದ ತಕ್ಷಣ ಅದು ಹಿಂದೂ ಅವ್ರದ್ದಾಗಿಲ್ಲ. ಇವರ ಸರ್ಕಾರದ ಹತ್ರ ಪರ್ಮಿಷನ್ ತಗೊಳ್ಬೇಕು, ಇವ್ರ ತಾತನ ಹತ್ರ ಪರ್ಮಿಷನ್ ತಗೊಳ್ಬೇಕು. ಎಲ್ಲಿದೆ ನ್ಯಾಯ? ನಾವು ತೋರಿಸ್ತೀವಿ, ನೀವು ದಾಖಲೆ ತೋರಿಸಿ ಅಂತ. ಇಲ್ಲಿಯ 4 ಗೋರಿಗಳ ಹೆಸರು ಹೇಳಿ ಅಂದ್ರೆ ಇವ್ರಿಗೆ ಬರಲ್ಲ. ಏನ್ ಹೆಸರಿದೆ ಅಂತ ಹೇಳ್ಬಿಟ್ಟು ಸೂಫಿ ಸಂತರ ಆಚರಣೆಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕೋದ್ರ ಮುಖಾಂತರ ಬಾಬಾ ಬುಡನ್ಗಿರಿ ಅಲ್ಲ ದತ್ತಪೀಠ ಅನ್ನೋದನ್ನ ತೋರಿಸ್ಕೊಡುವಂತ ಪ್ರಯತ್ನಗಳು ಕೂಡ ನಿರಂತರವಾಗಿ ಮಾಡ್ಕೊಬಂತು ಸಂಘ ಪರಿವಾರ. ಇಲ್ಲಿ 106 ಗೋರಿಗಳಿದೆ, ಯಾರಿಗೂ ಕೂಡ ಒಂದು ಹೆಸರು ಯಾರಿಗೂ ಗೊತ್ತಿಲ್ಲ. ಬೇರೆ ಗೋರಿಗಳ ಹೆಸರು ಹೇಳಿ ಅಂದ್ರೆ ಇವ್ರಿಗೆ ಗೊತ್ತಿಲ್ಲ. ಆದ್ರೂ ನಮ್ಮ ಮೇಲೆ ಮುಸಲ್ಮಾನರ ಮೇಲೆ ದಬ್ಬಾಳಿಕೆ. ನಮ್ಮ ಮೂಗು ನೆಲಕ್ಕೆ ತಾಗುವ ತನಕ ನಾವು ಸಮಾಧಾನ ತಗೊಳ್ತೀವಿ. ಮುಸಲ್ಮಾನರನ್ನು ಅವಮಾನಿಸಿದ್ದೀರಾ, ನಾವು ಇದರ ಪರಿಣಾಮ ಬರುವ ದಿನಗಳಲ್ಲಿ ಈ ಸರ್ಕಾರ ನೋಡುತ್ತೆ. मुसलमान कभी एक नहीं हुआ, अगर एक हो गया तो यूं समझो कि दादा इस्माइल खलंदर का संदल धूमधाम से चलने वाला है इंशाअल्लाह. ದರ್ಶನಕ್ಕೆ ಅವಕಾಶ ಇದೆ ಅಷ್ಟೇ, ದರ್ಶನಕ್ಕೆ ಅವಕಾಶ ಕೊಡ್ತೀವಿ, ಬೇರೆ ಅವಕ್ಕೆ ಅವಕಾಶ ಇಲ್ಲ. ತಾವು ಏನ್ ರೆಕಾರ್ಡ್ ಇದೆ ಅದು ತೋರಿಸ್ಬೇಕು. ಅದೇ ರೀತಿಯಲ್ಲಿ ಹುಣ್ಣಿಮೆ ಪೂಜೆ ಮತ್ತೆ ಬೇರೆ ಏನೇನು ನಡೀತಾ ಇದೆಯಲ್ಲ ಅದಕ್ಕೆ ತಾವು ಎಲ್ಲ ಅವಕಾಶ ಮಾಡೋಕ್ಕೋಸ್ಕರ ಸರ್ಕಾರದ ಡೈರೆಕ್ಷನ್ ಅದೇ ರೀತಿಯಲ್ಲಿ ಗೌರ್ಮೆಂಟ್ ಡೈರೆಕ್ಷನ್ ಇದೆ, ತಾವು ತೋರಿಸ್ಬೇಕು. ಪರ್ಮಿಷನ್ ಹೊಸ ಆಚರಣೆಗೆ ಅವಕಾಶ ಇಲ್ಲ. ಇದು ಹಳೆ ಆಚರಣೆ, ಹಳೆ ಆಚರಣೆ ಇದೆ, ಹಳೆ ಆಚರಣೆ ನಡೀತಾ ಇರೋದು. ಆದ್ರೆ ಇವಾಗ ಹೊಸ ಅವಕಾಶ ಇಲ್ಲಲ್ಲ. ಅಲ್ಲಿ ಕುಂಕುಮ ಹಾಕಕ್ಕೋಸ್ಕರ ನಿಮ್ಗೆ ಅವಕಾಶ ಕೊಟ್ಟಿಲ್ಲ. ಹಿಂದೂ ಪೂಜೆ ಪದ್ಧತಿ ಅಲ್ಲ, ಇದು ಪದ್ಧತಿ ಅಂತ ಪೂಜೆ ಮಾಡ್ತಾರೆ. ಅಲ್ಲ, ಹಿಂದೂ ತೀರ್ಮಾನ ಮಾಡ್ತೀವಿ. ಮುಜಾವರ್ ಏನ್ ಮಾಡ್ಬೇಕು, ಅಲ್ಲಿ ಫಾತಿಹಾ ಮಾಡ್ಬೇಕು. ಮಾಮ ಜಿಗ್ನಿಯಲ್ಲಿ ರೋಟಿ ಭಾಜಿ ಫಾತಿಹಾ ಮಾಡ್ತಾರೆ, ಅವರೇ ಮಾಡ್ಕೊಡ್ಲಿ. ನಾವೇನ್ ಅವ್ರ ಅಲ್ಲ, ನಾವು ರೋಟಿ ಭಾಜಿ ತಗೊಂಡ್ ಹೋಗ್ತೀವಿ. ಅವಕಾಶ ಇಲ್ಲ, ರೋಟಿ ಭಾಜಿಗೆ ಅವಕಾಶ ಇಲ್ಲ. ಅದು ಅವಕಾಶ ಇಲ್ಲ ಅಂತ ತೋರಿಸಿ. ನಾವು ತೋರಿಸ್ತೀವಿ. ಅಲ್ಲ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ನಾವೇನ್ ಹೇಳ್ತಿದೀವಿ ಅಂದ್ರೆ ರೊಟ್ಟಿ ಭಾಜಿದು ಇಲ್ಲಿ ಇಲ್ಲ ಅಂತ ಅವಕಾಶ ಇಲ್ಲ ಅಂತ ರೈಟ್ ಅಲ್ಲ. ಫಸ್ಟ್ ತಾವು ಕೊಡಿ, ರೈಟಿಂಗ್ ಅಲ್ಲಿ ಕೊಟ್ಟರೆ ಕಮಿಟಿಯಲ್ಲಿ ಇಡ್ತೀವಿ. ಕಮಿಟಿ ಇದೆ, ನಮ್ಮ ಸಂಸ್ಥೆ ಕಮಿಟಿ ಇದೆ, ಕಮಿಟಿ ಇದೆ ಸರ್. ನಾವೇ 27 28 29 ದರ್ಶನ ಅಲ್ಲ. ಇವಾಗ ನಮ್ಮ ರಿಚುವಲ್ಸ್ ತಾವು ತೊಂದರೆ ಕೊಡ್ತಾ ಇಲ್ಲ. ಇವಾಗ ನಮ್ಮ ಮಾಡ್ತಾರೆ, ನಮ್ಮ ಪದ್ಧತಿ ನಮ್ಮ ಸೇವೆ ಮಾಡ್ಬೇಕು, ಮಾಡ್ಕೊಡ್ತಾರೆ. ಅಲ್ಲ, ನಮ್ಮ ಪದ್ಧತಿ ಇದೆ. ಪದ್ಧತಿ ಯಾವ ರೀತಿ ಅಂದ್ರೆ ರೊಟ್ಟಿ ಭಾಜಿ ಮಾಡೋದು ಇಲ್ಲ. ಆರ್ಟಿಕಲ್ 25 ಪ್ರಕಾರ ನಾವು ಇವಾಗ ನಮ್ಮ ಭಕ್ತಿಯಿಂದ ನಾವು ಹೋಗ್ತಿದೀವಿ. ಅದಕ್ಕೆ ತಾವು ಆರ್ಟಿಕಲ್ 25, 26, 26 ಸಂವಿಧಾನ ವಿರುದ್ಧನ ಅಂತ ಸಂವಿಧಾನ ಕೊಟ್ಟಿರೋದು ದರ್ಶನಕ್ಕೆ ಅವಕಾಶ ಅಲ್ಲಿ ಬರೀ ದರ್ಶನ ಮಾಡ್ತಾರೆ. ದರ್ಶನ ಇದೆಯಾ? ದರ್ಶನ ಇದೆ, ಫಾತಿಹಾ ಇದೆ. ನಾವು ಮಾಡ್ತಿರೋದು ಅದೇ ದರ್ಶನ, ಫಾತಿಹಾ. ನಾವೇನು ಇವಾಗ ಮುಜಾವರ್ ಬಿಟ್ಟು ನಾವೇನು ಮುಜಾವರ್ಗೆ ತಗ್ಗಿ ನಾವು ಹೋಗ್ತೀವಿ ಅಂತ ಹೇಳಿ ಅವಕಾಶ ಮಾಡ್ಕೊಳ್ಳಿ ನಮಗೆ. ನಾವು ಪೂಜೆಗೆ ನಮ್ಮ ಫಾತಿಹಾಗೆ ನಾವು ಏನ್ ತಗೊಂಡು ಹೋಗ್ಬೇಕಂತ ತಾವು ತೀರ್ಮಾನ ಮಾಡ್ತಾ ಇವಾಗ ತಾವು ನಮ್ಮ ರಿಚುವಲ್ಸ್ ಅನ್ನು, ನಮ್ಮ ಒಂದು ಪ್ರೇಯರ್ ಅನ್ನು, ನಮ್ಮ ಒಂದು ಕೆಲಸ ಮಾಡೋಣ. ತಾವು ಪರ್ಮಿಷನ್ ಮಾಡಿರೋದು ಇಲ್ಲೇ ಇದೆಯಲ್ಲ ನೋಡಿ, ಪ್ರೆಸ್ ರಿಪೋರ್ಟ್ ಇದೆ, ರಿಪೋರ್ಟ್ ಹಾಕ್ಬೇಕಾದ್ರೆ ಅದಿದೆ. ಇವಾಗ ನಮಗೆ ತಾವು ಇಲ್ಲಿ ನಾವು ಹೋಗ್ತೀವಿ, ಫಾತಿಹಾ ಮಾಡ್ಕೊಳ್ಳಿ. ಫಾತಿಹಾಗೆ ತಾವು ಯಾಕೆ ಅಡ್ಡಿಪಡಿಸ್ತಿದ್ದೀವಿ? ಫಾತಿಹಾಗೆ ಇವಾಗ ನಾವು ಏನ್ ತಗೊಂಡು ಹೋಗ್ಬೇಕಂತ ತಾವು ಹೇಳೋದು ಅಲ್ಲ. ಅಲ್ಲಿ ಗೈಡ್ಲೈನ್ಸ್ ಇದೆಯಾ ನಿಮಗೆ? ಫಾತಿಹಾಗೆ ನೀವು ಏನ್ ತಗೊಂಡು ಹೋಗ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ಯಾ ಸರ್ಕಾರ?
ಕೊಡಿ, ಅವ್ನು ಕಮ್ಮಿ ರೇಟ್ ಕೊಡಿ. ಅಲ್ಲ, ತಾವು ಇದೇ ತಗೊಂಡು ಡೈರೆಕ್ಷನ್ ಇದೆಯಾ? ನಮ್ಮ ಫಾತಿಹಾ ನಡ್ಸಕ್ಕೋಸ್ಕರ, ಫಾತಿಹಾ ಅಂದ್ರೆ ಏನ್ ಸರ್? ಮೊಹಮ್ಮದನ್ ಸಂಸ್ಥೆಯಲ್ಲಿ ನಡೆಯೋದು ಒಂದು ಫಾತಿಹಾ. ಈ ಫಾತಿಹಾಗೆ ನಾವು ಏನು ತಗೊಂಡು ಹೋಗ್ಬೇಕು, ಏನ್ ಬಟ್ಟೆ ಹಾಕ್ಬೇಕು, ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೇಕು, ಏನ್ ನಾವು ಓದ್ಬೇಕು. ಇವಾಗ ನಾನ್ ಮನ್ಸಲ್ಲಿ ನಾನು ಏನು ಓದ್ತೀನಿ, ಇಲ್ಲ ನೀವು ಇದೇ ಓದ್ಬೇಡ್ದು, ಈ ತರ ಓದ್ಬೇಕು ಅಂತ ನಿಮಗೆ ಹೇಳಕ್ ರೈಟ್ಸ್ ಇದೆಯಾ? ಸಂವಿಧಾನ ಅವಕಾಶ ಮಾಡ್ಕೊಟ್ಟಿದ್ಯಾ? ನಮ್ಮ ನಂಬಿಕೆ ರಿಚುವಲ್ಸ್ ನೀವು ಯಾವ ರೀತಿಯಲ್ಲಿ ನಡ್ಸ್ಕೊಳ್ಬೇಕು ನೀವು ನಮಗೆ ಹೇಳ್ತಿದ್ಯಾ? ನಾವು ಬಟ್ಟೆ ಯಾವ ಬಟ್ಟೆ ಹಾಕಬೇಕು, ನಾವು ಯಾವ ಬಟ್ಟೆ ಹಾಕ್ಬೇಕು ಅಂತ ನಿಮ್ಗೆ ನೀವು ಹೇಳ್ತಾ ಇಲ್ಲ. ಮತ್ತೆ ನಾವು ಯಾವ ರೀತಿಯಲ್ಲಿ ಮಾಡ್ಬೇಕು ಅಂತ ಅದು ನಮಗೆ ಏನ್ ಅನ್ಸ್ತಿದೆ ಅಂದ್ರೆ ತಾವು ಸಂವಿಧಾನದ ವಿರುದ್ಧ ತಾವು ಹೇಳಿಕೆ ನೀಡ್ತಿದ್ದೀರಾ. ನಮಗೆ ನಾವು ಫಾತಿಹಾ ನಮ್ಮ ರಿಚುವಲ್ಸ್ ಮಾಡ್ಬೇಕಂದ್ರೆ ತಾವು ಅಗೇನೆಸ್ಟ್ ಈ ತರ ಮಾಡ್ಬೇಡ್ದು, ಈ ತರ ಮಾಡ್ಬೇಕಂತ ನಮ್ಮ ನಂಬಿಕೆಯನ್ನು ತಾವು ಈ ತರ ಮಾಡಿಸ್ಬೇಕಂದ್ರೆ ಆರ್ಟಿಕಲ್ 25, 26, 27 ಉಲ್ಲಂಘನೆ ಆಗುತ್ತೆ. ಅದು ಏನ್ ಮಾಡ್ಬೇಕಂತ ಫಾತಿಹಾ ಅಂದ್ರೆ ನಮಗೆ ಗೊತ್ತು, ಫಾತಿಹಾ ಯಾವ ರೀತಿಯಲ್ಲಿ ಮಾಡ್ಬೇಕಂತ. ಸರ್ಕಾರ ಇವಾಗ ಫಾತಿಯಲ್ಲಿ ಏನೇನು ಇಡ್ಬೇಕಂತ ನಿಮ್ಗೆ ಗೊತ್ತಿಲ್ಲ. ಇವಾಗ ದರ್ಗಾದ ಒಂದು ಫಾತಿಹಾ ಬೇರೆ ಕಡೆ ದರ್ಗಾ ನೋಡ್ಕೊಂಡು ಬನ್ನಿ ಏನೇನು ಇರುತ್ತೆ ಅಂತ. ಕಡಲೆ ಇರುತ್ತೆ, ಸಕ್ಕರೆ ಇರುತ್ತೆ, ಕೆಲವರು ಅನ್ನ ಇಡ್ತಾರೆ, ಕೆಲವರು ಕುಷ್ಕ ಇಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾರೆ. ಫಾತಿಹಾ ಅಂದ್ರೆ ನಾವು ಯಾವ ರೀತಿಯಲ್ಲಿ ಬೇಕಂದ್ರೆ ಫಾತಿಹಾ ನಮ್ಮ ಅದು ಧಾರ್ಮಿಕ ಆಚರಣೆ ಅಥವಾ ಅದು ನಮ್ಮ ಧಾರ್ಮಿಕ ಆಚರಣೆಗೆ ನೀವು ಇದೇ ಮಾಡ್ಬೇಕು, ಇಲ್ಲ ನೀವು ಚಡ್ಡಿನೇ ಹಾಕೊಂಡು ಹೋಗ್ಬೇಕಂತ ತಾವು ಹೇಳಂಗಿಲ್ಲ, ಆಯ್ತಾ? ತಾವು ಇಲ್ಲ ಅಂದ್ರೆ ನೀವು ಕುಂಕುಮ ಹಾಕೊಂಡು ಹೋಗ್ಬೇಕಂತ ತಾವು ಹೇಳಂಗಿಲ್ಲ, ನೀವು ಟೋಪಿ ಹಾಕೊಂಡು ಹೋಗ್ಬೇಕಂತ ತಾವು ಹೇಳಂಗಿಲ್ಲ, ತಾವು ಇದೇ ಫುಡ್ ತಗೊಂಡು ಹೋಗ್ಬೇಕು, ಇದೇ ಪ್ರಸಾದ ಅಂತ ತಾವು ಡೈರೆಕ್ಷನ್ ಹೇಳಂಗಿಲ್ಲ. ಡೈರೆಕ್ಷನ್ ಇದೆ ತಾವು ತೋರಿಸಿ, ಇದೇ ಡೈರೆಕ್ಷನ್ ಇದೆ ಸರ್ಕಾರದ್ದು, ಇದು ಹಣ್ಣು ತಗೊಂಡು ಹೋಗ್ಬೇಕಂದ್ರೆ ಇದೆ ಅಂತ ತೋರಿಸಿ ನಾವು ಅದೇ ತಗೊಂಡು ಹೋಗ್ತೀವಿ. ಆ ಸಕ್ಕರೆನ ನಾವು ಕಲ್ ಸಕ್ಕರೆ ಇಡ್ತಂದು ನಮ್ಮ ಹಕ್ಕಿ ಅದು. ಕಲ್ಲು ಸಕ್ಕರೆ ಇರ್ಲಿ, ಬೂಂದಿ ಇರ್ಲಿ, ಅಲ್ಲಿ ಇಲ್ಲಾಂದ್ರೆ ಅದು ರೊಟ್ಟಿ ಭಾಜಿ ಇರ್ಲಿ, ಅದೇ ರೊಟ್ಟಿ ಭಾಜಿ ಅಂದ ತಕ್ಷಣ ಅದು ಫುಡ್ ಅಲ್ವಾ? ನಮ್ಮ ಭಕ್ತಿಗೆ ಅಡ್ಡಪಡಿಸೋದು ಹೇಗೆ? ಸರ್ಕಾರ ಯಾವ ರೀತಿಯಲ್ಲಿ ಡೈರೆಕ್ಷನ್ ಕೊಡುತ್ತೆ, ನೀವು ಇದೇ ತಗೊಂಡೋಗಿ ಅದೇ ತಗೊಂಡೋಗಿ ಅಂತ. ಮೈಸೂರು ಗೆಜೆಟ್ ನೋಡಿ ಅಲ್ಲಿ ಏನಿದೆ ಅಂತ. محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم على محمد صلى الله عليه وسلم صلى الله على محمد صلى الله عليه وسلم صلى الله عليه وسلم اللهم صل على محمد يا ربي صلوا عليه وسلم اللهم صل على محمد يا ربي صل عليه وسلم ಅವಕಾಶ ಮಾಡಿಕೊಡಿ. ಫಾತಿಹಾಗೆ ಹೋಗ್ತಿರೋದು, ಫಾತಿಹಾಗೆ ಕಡಿ ಹಾಕ್ಬೇಡಿ. ಸಲ್ಲಲ್ಲಾಹು ಪ್ರಸಾದ ನಮ್ಮ ಫಾತಿಹಾ ನಾವು ನಡ್ಸಕ್ ಹೋಗ್ತಿದ್ದೀವಿ. ನಾವು ಇಲ್ಲ, ಅದಕ್ಕೆ ಪ್ರಸಾದಕ್ಕೆ ಅವಕಾಶ ಇಲ್ಲ, ಪ್ರಸಾದ ಇಲ್ಲ, ನಾವು ಫಾತಿಹಾ ಮಾಡಕ್ ಹೋಗ್ತಿದ್ದೀವಿ. ಫಾತಿಹಾ ಅಂದ್ರೆ ಏನು? ಫಾತಿಹಾ ಅಂದ್ರೆ ಏನು? ನಮ್ಮ ಫಾತಿಹಾ ಮುಜಾವರ್ ನಾವು ನಮ್ಮ ಎಲ್ಲದೇ ಏನಕ್ಕೋಸ್ಕರ ಫಾತಿಹಾ ಮಾಡಕ್ ಹೋಗ್ತಿದ್ದೀವಿ. ಅಲ್ಲ ಅವರಲ್ಲ, ಪ್ರಸಾದ ಇಟ್ಟು ಪ್ರೇಯರ್ ಅಂದ್ರೆ ಹಣ್ಣು ಕಾಯಿ ಅಂತ ಯಾವ್ದ್ರಲ್ಲಿದೆ? ಅಲ್ಲ, ನಮ್ಮ ಫಾತಿಹಾಗೆ ಹಣ್ಣು ಕಾಯಿ ಆಗಲ್ಲ. ನಾವು ಫಾತಿಹಾ ಯಾವ ರೀತಿ ಮಾಡ್ಬೇಕು? ಅಲ್ಲ, ತಾವು ಫಾತಿಹಾ ಮಾಡಕ್ಕೆ ಇಲ್ಲಿ ನಮ್ಮ ಹತ್ರ ಇರೋದು ಇಲ್ಲಿ ಕೇಳಿ, ನಮ್ಮ ಹತ್ರ ಇದೆ ನೋಡ್ಕೊಳ್ಳಿ ಎಲ್ಲರೂ. ರೋಟಿ ಭಾಜಿ ಇದು ರೋಟಿ ಭಾಜಿ. ಇದು ಏನಂದ್ರೆ ಇಲ್ಲಿ ಮಾಮಾ ಜಿಗ್ನಿ ಹತ್ರ ಅಲ್ಲಿ ಒಳಗಡೆ
ಒಳಗಡೆ ಹೋಗಿ ಅವರು ಇದು ಫಾತಿಹಾ ಮಾಡ್ಕೊಂಡು ಫಾತಿಹಾ ನಂತರ ಈ ಬಡವರಿಗೆ ಹಂಚೋದು ಅದು ನಮ್ಮ ಕಾರ್ಯಕ್ರಮ ಅಲ್ಲ. ಇದು ನಮ್ಮ ರೀತಿನೂ ಸರಿ ಇಲ್ಲ. ಅಲ್ಲಲ್ಲ, ಇಲ್ಲಿ ನೋಡಿ, ಇಲ್ಲಿ ಕೇಳಿ, ಒಳಗ್ ತಾಂಡ ಹೋಗೋದಕ್ಕೆ ನಮಗೆ ಅವಕಾಶ ಅಲ್ಲ, ಒಳಗಡೆ ಹಾಗೆ ಅವಕಾಶ ಇದೆಯಾ? ಇಲ್ಲ. ಫಾತಿಹಾಗೆ ಅವಕಾಶ ಇಲ್ಲ. ಫಾತಿಹಾಗೆ ಅವಕಾಶ ಇಲ್ಲ. ಇವರು ಸರ್ಕಾರಿ ಆದೇಶ ಉಲ್ಲಂಘನೆ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಸಂವಿಧಾನ ಪ್ರಸಾದ ಅಲ್ಲ, ಫಾತಿಹಾ ಮಾಡಕ್ಕೆ ನಾವು ಹೋಗ್ತಿದ್ದೀವಿ. ಫಾತಿಹಾ ರೋಟಿ ಬಾಜಿಯ ಫಾತಿಹಾ, ಇದು ರೋಟಿ ಬಾಜಿಯ ಫಾತಿಹಾಗೆ ತಾವು ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದು ಪರ ಕೆಲಸ ಮಾಡೋದು ಬೇಡ. ಇಲ್ಲಿ ಫಾತಿಹಾಗೆ ನೀವು ಅವಕಾಶ ಮಾಡ್ಕೊಡಲ್ಲ. ನೀವು ಹಣ್ಣು ಎಲ್ಲ ತಗೊಂಡು ಹೋದ್ರೆ ಅವ್ರು ಪೂಜೆ ಮಾಡಕ್ಕೆ ಅವಕಾಶ ಇದೆ, ಫಾತಿಹಾಗೆ ಅವಕಾಶ ಇಲ್ಲ. ಹಣ್ಣು ಕಾಯಿ ಆಗುತ್ತಾ? ಇವತ್ತು ಏನು ನಾವಿಲ್ಲಿ ಬೇರೆ ರೀತಿಯ ಅನೈತಿಕ ಐಟಮ್ಸ್ ಇಲ್ಲಿ ತರಲಿಲ್ಲ. ನಾವು ತಂದಿರೋದು ಮನುಷ್ಯ ತಿನ್ನುವಂತ ಒಂದು ಪದಾರ್ಥಗಳು. ಇದು ಚಪಾತಿ ಆಗಿದೆ, ಈ ರೋಟಿ ಮತ್ತು ಇದು ಪಲ್ಯ ಆಗಿದೆ. ಇದು ನಮ್ಮ ಮಾಮಾ ಜಿಗ್ನಿ ಅವರ ಈ ಪುರಾಣ ಕಾಲದಿಂದ ಬಂದಂತ ಈ ಪದ್ಧತಿಯನ್ನು ಇವತ್ತು ಮುಜರೆ ಇಲಾಖೆಯವರು ನಮ್ಮನ್ನು ಮತ್ತು ಇಡೀ ದೇಶದ ಮುಸಲ್ಮಾನರನ್ನು ಅವಮಾನಿಸಿ ಇವತ್ತು ನಮ್ಮನ್ನು ಒಂದು ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬೇರೆ ರಿಲಿಜಿಯನ್ಸ್ ಏನು ಹಿಂದೂ ಸಹೋದರರ ರಿಲಿಜಿಯನ್ಸ್ ಇದೆಯೋ ಅದಕ್ಕೆ ಪಟ್ ಅಂತ ಇಮಿಡಿಯೇಟ್ ಆಗಿ ಇವರು ಅವಕಾಶ ಮಾಡಿಕೊಡ್ತಾರೆ. ಇವತ್ತು ಮುಸಲ್ಮಾನರು ಏನು ವರ್ಷಕ್ಕೆ ಒಮ್ಮೆ ಹರಕೆಯ ಪ್ರಕಾರ ಏನು ಈ ರೋಟಿ ಬಾಜಿ ಫಾತಿಹಾ ಅಂತ ನಾವು ಮಾಡ್ತಾ ಇದ್ದೇವೋ ಇದನ್ನು ತಡೆಗಟ್ಟಿ ಇವತ್ತು ಮುಸಲ್ಮಾನರು ಹಟ್ ಮಾಡಿದ್ದಾರೆ. ಮುಸಲ್ಮಾನರನ್ನು ಇವತ್ತು ಏನು ಈ ಪೊಲೀಸ್ ಅಧಿಕಾರಿಗಳ ಮುಂದೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಾಳೆ ದಿನಗಳಲ್ಲಿ ನಾವು ಸ್ವಾಮಿಗಳೇ ಇನ್ನು ಏನಾದ್ರೂ ಬೇರೆ ಸ್ಟೆಪ್ ತಗೊಳ್ಳೋಕ್ಕಿಂತ ನೀವು ನಮ್ಮನ್ನು ಅವಕಾಶ ಮಾಡಿಕೊಟ್ರೆ ಇದು ತುಂಬಾ ನಿಮ್ಮ ಧನ್ಯವಾದ ಆಗುತ್ತೆ. ಇಲ್ಲದಿದ್ದಲ್ಲಿ ನಾವು ಇಲ್ಲಿಯೇ ಕುಳಿತುಕೊಂಡು DC ಸಾಹೇಬರು ಬರಲಿ, ಯಾರು SP ಸಾಹೇಬರು ಬರಲಿ, MLA ಅವರು ಬರಲಿ, ನೋ ಪ್ರಾಬ್ಲಮ್. ನಾವು ನಿಮಗೆ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ. ನಾವು ಏನು ಹೆಣ್ಣು ಮಕ್ಕಳು ನಾವೆಲ್ಲ ಬಂದಿದ್ದೀವೋ, ನೀವು ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ. ನಾವು ದಾದಾ ಹಯಾತ್ ಮೀರ್ ಖಲಂದರ್ ಅವರ ನಾವು ಮುರಿದಾಗಿದ್ದೇವೆ, ಇಡೀ ದೇಶದವರ ಮುರಿದಾಗಿದೆ. ನಮ್ಮನ್ನು ತಡೆಗಟ್ಟಬೇಡಿ. ಬೋಲೋ ನಾರೆ ತಕ್ಬೀರ್, ದಾದಾ ಹಯಾತ್ ಮೀರ್ ಖಲಂದರ್, ದಾದಾ ಹಯಾತ್ ಮೀರ್ ಖಲಂದರ್, ನಾರೆ ತಕ್ಬೀರ್, ಅಲ್ಲಾಹು ಅಕ್ಬರ್, ಆ ಕಡೆ ಸೈಡ್ ಜಾಗ ಇದೆಯಲ್ಲ ಸರ್, ಫಾತಿಹಾ ಮಾಡಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂದ್ರೆ ಈಗ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಒಳಗೆ ಮಾಡಿದ್ದೀವಿ. ಇವ್ರು ಹೊಸದು ಇವಾಗ ಹೊಸ ವರ್ಷ ಮಾಡಿದ್ದೀವಿ. ಕಮಿಟಿ ಕೊಡ್ಲೇಬೇಕು. ಯಾಕೆ ಕೊಡಲ್ಲ? ಒಂದು ವರ್ಗಕ್ಕೆ ಒಂದು ರೀತಿ, ಇನ್ನೊಂದು ವರ್ಗಕ್ಕೆ ಒಂದು ರೀತಿ. ಬೋಲೋ ನಾರೆ ತಕ್ಬೀರ್, ದಾದಾ ಹಯಾತ್ ಮೀರ್ ಖಲಂದರ್, ದಾದಾ ಹಯಾತ್ ಮೀರ್ ಖಲಂದರ್, ದಾದಾ ಹಯಾತ್ ಮೀರ್ ಖಲಂದರ್, ಯಾ ದಾದಾ ನೂರಿ, ಯಾ ದಾದಾ ನೂರಿ. ಸರ್ಕಾರಕ್ಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡದಂತ ಮುಜರಾ ಇಲಾಖೆಗೆ, ಮಾಡ್ಲಿಕ್ಕೆ ಅವಕಾಶ ಕೊಡದಂತ ಮುಜರಾ ಇಲಾಖೆಗೆ ನಮಗೆ ನ್ಯಾಯ. ಎಲ್ಲಿಯ ತನಕ ಹೋರಾಟ? ಎಲ್ಲಿಯ ತನಕ ಹೋರಾಟ? ಅದಕ್ಕಾಗಿ ಹೋರಾಟ. ಮುಸಲ್ಮಾನರಿಗೆ ನ್ಯಾಯ, ನಮಗೆ ನ್ಯಾಯ. ಮಂಗಳೂರು ಜಿಲ್ಲೆಯ ಮುಸಲ್ಮಾನರಿಗೆ ನ್ಯಾಯ, ಕರ್ನಾಟಕದ ಮುಸಲ್ಮಾನರಿಗೆ ನ್ಯಾಯ. ನೋಡುವ ನೀವು, ಇದು ಪಲ್ಯ ಭಾಜಿ ಅಂತಾರೆ ಮುಸಲ್ಮಾನ್ ಭಾಷೆಯಲ್ಲಿ. ತಾವು ನೋಡ್ಬೋದು, ಇದು ರೋಟಿ ಅಂತಾರೆ, ಇದಕ್ಕೆ ಚಪಾತಿ ಅಂತಾರೆ. ವ್ಯತ್ಯಾಸ ಏನೂ ಇಲ್ಲ. ನಮ್ಮ ಧರ್ಮ, ನಾವು ಮಾಡೋ ಫಾತಿಹಾಕ್ಕೆ ಇವತ್ತು ಮುಜರಾ ಇಲಾಖೆಯವರು ತಡೆದು ನಮ್ಮನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ನಾವು ಎಲ್ಲಿಯ ತನಕ ನಮಗೆ ಅವಕಾಶ ಇವರು ಮಾಡಿ ಕೊಡೋದಿಲ್ವಾ? ನಾವು ನಮ್ಗೆ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ಜೈಲಲ್ಲೇ ಕೊಂದ್ರು ಪರವಾಗಿಲ್ಲ. ಆದ್ರೆ ದಾದಾ ಹಯಾತ್ ಮೀರ್ ಖಲಂದರ್ ಅವರು ಮುರಿದವರು ಎಲ್ಲೂ ಸೋಲೋದು ಇಲ್ಲ. ನಮ್ಮ ಹರಕೆ ಪೂರೈಸಲಿಕ್ಕೆ ಇವರ ಹತ್ರ ಪರ್ಮಿಷನ್ ತಗೊಳ್ಬೇಕು, ಇವರ ಸರ್ಕಾರದ ಹತ್ರ ಪರ್ಮಿಷನ್ ತಗೊಳ್ಬೇಕು, ಇವ್ರ ತಾತನ ಹತ್ರ ಪರ್ಮಿಷನ್ ತಗೊಳ್ಬೇಕು. ಏನು ಎಲ್ಲಿಗೆ ಬಂತು ಕಾಲ? ಎಲ್ಲಿದೆ ನ್ಯಾಯ? ಇಲ್ಲಿಯ 4 ಗೋರಿಗಳ ಹೆಸರು ಹೇಳಿ ಅಂದ್ರೆ ಇವ್ರಿಗೆ ಬರಲ್ಲ. ಏನ್ ಹೆಸರಿದೆ ಅಂತ ಹೇಳ್ಬಿಟ್ಟು ಇಲ್ಲಿ 106 ಗೋರಿಗಳಿದೆ. ಯಾರಿಗೂ ಕೂಡ ಒಂದು ಹೆಸರು ಯಾರಿಗೂ ಗೊತ್ತಿಲ್ಲ. ಆದ್ರೆ ದಾದಾ ಹಯಾತ್ ಮೀರ್ ಖಲಂದರ್ ಅವರ ಚಿಲ್ಲ ಮಾತ್ರ ಗೊತ್ತು. ಬೇರೆ ಗೋರಿಗಳ ಹೆಸರು ಹೇಳಿ ಅಂದ್ರೆ ಇವ್ರಿಗೆ ಗೊತ್ತಿಲ್ಲ.
ಆದ್ರೂ ನಮ್ಮ ಮೇಲೆ ಮುಸಲ್ಮಾನರ ಮೇಲೆ ದಬ್ಬಾಳಿಕೆ. ಯಾಕೆ ಗೂಂಡಾಗಿರಿ ಮಾಡ್ತಾ ಇದ್ದೀರಿ ನೀವು? ನಾವು ಏನ್ ಮಾಡಿದೀವಿ ನಿಮ್ಗೆ? ನಮ್ಮ ಮೂಗು ನೆಲಕ್ಕೆ ತಾಗುವ ತನಕ ನಾವು ಸಮಾಧಾನ ತಗೊಳ್ತೀವಿ. ನೆಲಕ್ಕೆ ತಾಗ್ಬಿಟ್ಟಿದೆ, ಇನ್ನು ನಮ್ಮ ಸಮಾಧಾನ ನೀವು ನೋಡಲ್ಲ. ಮುಂದಿನ ಕಾರ್ಯಕ್ರಮ ಬೇರೆ ಇರ್ತದೆ. ನಾವು ಒಟ್ಟಾಗಿಲ್ಲ. ನಾವು ನಮ್ಮ ದೇಶದಲ್ಲಿ, ನಮ್ಮ ಸ್ಟೇಟ್ ನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸಮಾಧಾನಕ್ಕೋಸ್ಕರ ನಾವು ಒಂದು ಪೂಜೆ ಪುರಸ್ಕಾರ ಮಾಡ್ತೀವಿ. ಇವರು ಇದನ್ನು ಬೇರೆ ರೀತಿಯಲ್ಲಿ ತಿಳ್ಕೊಳ್ತಾರೆ. ನಾವು ಹಠ ಮಾಡುದಿಲ್ಲ. ಯಾರೋ ರಾಜಕೀಯ ಮಾಡಕ್ಕೋಸ್ಕರ ಇವತ್ತು ಭಕ್ತಾದಿಗಳಿಗೆ ಒಂದು ಫಾತೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್, ಮುಜರೆ ಇಲಾಖೆ ಕ್ಯಾಮ್ರಾ ಮುಖಾಂತರ ನಿಲ್ಲಿಸಿ ನಮ್ಮನ್ನು ಅವಮಾನಿಸಿದ್ದಾರೆ. ಮುಸಲ್ಮಾನರನ್ನು ಅವಮಾನಿಸಿದ್ದೀರಾ. ತಾವು ಇದರ ಪರಿಣಾಮ ಬರುವ ದಿನಗಳಲ್ಲಿ ಈ ಸರ್ಕಾರ ನೋಡುತ್ತೆ. ನೀವು ಹೋಮ ಪೂಜೆ, ಹುಣ್ಣಿಮೆ ಪೂಜೆ, ದತ್ತ ಜಯಂತಿ, ದತ್ತಮಾಲ, ಕುಂಕುಮ ವ್ಯವಸ್ಥೆ, ಏನು ಬಾಳೆಹಣ್ಣಿನ ಗಿಡವನ್ನು ಕಟ್ಟಿ ಇಲ್ಲಿ ಆರಂಭಿಸಲು ನೀವು ಮಾಡಿಕೊಡ್ತೀರಾ. ಯಾಕೆ ಮುಸಲ್ಮಾನರಿಗೆ ಒಂದು ಚಪಾತಿ ಬಾಜಿ ಪಲ್ಯದ ಹೋಗಿ ಬಿಡ್ತಾ ಇಲ್ಲ? ಏನಿದೆ ನಿಮ್ಮ ಮನಸ್ಸಲ್ಲಿ? ತಾವು ಹೇಳಬೇಕು. ಇವತ್ತು DC ಮೇಡಮ್ ಬರಬೇಕು. ಇಲ್ದಿದ್ದಲ್ಲಿ ನಾವು ಭಕ್ತಾದಿಗಳು ನಮ್ಮನ್ನು ತಗೊಂಡೋಗಿ ಜೈಲಿಗೆ ಹಾಕಿ ಇಲ್ಲ ಕೊಲೆ ಮಾಡಿ ನಾವು ಎಲ್ಲದಕ್ಕೂ ಸಿದ್ಧ ಇದ್ದೇವೆ ಸ್ವಾಮಿಗಳೇ. ನಾವು ನಿಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ನಾವು ಕಾನೂನು ಕೈಯಲ್ಲಿ ತಗೊಳ್ಳುದಿಲ್ಲ. ನಮ್ಗೆ ಪೊಲೀಸ್ನವರು ಅವಕಾಶ ಮಾಡಿ ಕೊಡಬೇಕು, ಮುಜರೆ ಇಲಾಖೆಯವರು ಪರ್ಮಿಷನ್ ಕೊಡಬೇಕು. ಇಲ್ಲದಿದ್ದಲ್ಲಿ ಬರುವ ದಿನಗಳಲ್ಲಿ ತಾವು ಎಲ್ಲ ನೋಡ್ತೀರಾ. मुसलमान कभी एक नहीं हुआ, अगर एक हो गया तो यूं समझो कि दादा इस्माइल कलंदर का संदल धूमधाम से चलने वाला है इंशाअल्लाह। बोलो नारे तकबीर, नारे रिसालत, इश्क मोहब्बत, इश्क मोहब्बत, इश्क मोहब्बत, इश्क मोहब्बत, इश्क मोहब्बत, इश्क मोहब्बत। ಇದು ಪ್ರತಿ ವರ್ಷದಂತೆ ನಾವು ಸೈಯದ್ ಬುಡೇನ್ ಶಾ ಖಾದ್ರಿ ವಂಶಸ್ಥರು ಅಂದರೆ ಏನು ಇಲ್ಲಿ ಫಸ್ಟ್ ಮೊದಲಾಗಿ ಒಂದು ಸಜ್ಜಾದ ನಶೀನ್ ಇದ್ದರು ಮತ್ತು ಹಿರಿಯರು ಏನು ಸಜ್ಜಾದ ನಶೀನ್ ಅವ್ರ ವಂಶಸ್ಥರು ಏನಿದ್ದೀವಿ ನಾವು ರೊಟ್ಟಿ ಭಾಜಿಯ ಫಾತ್ಯವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದು ಮಾಮಾಜಿಗ್ನಿಯ ಒಳಗಡೆ ಹೋಗ್ಮೇಲೆ ಗುಹೆ ಒಳಗಡೆ ಮಾಮಾಜಿಗ್ನಿಯ ಚಿಲ್ಲ ಇರುತ್ತೆ. ಆ ಮಾಮಾಜಿಗ್ನಿಯ ಚಿಲ್ಲ ಹತ್ರ ರೊಟ್ಟಿ ಭಾಜಿಯ ಫಾತ್ಯ ಎನಿ ಟೈಮು ಪ್ರತಿ ಫಾತ್ಯ ಅಂದರೆ ಅದು ರೊಟ್ಟಿ ಭಾಜಿ ಲೆಕ್ಕದಲ್ಲಿ ಮತ್ತು ಏನು ಪ್ರಸಾದ ಇಟ್ಕೊಂಡು ಅದೆಲ್ಲ ಫಾತ್ಯ ಮಾಡ್ತೀವಿ. ಇವತ್ತು ನಮಗೆ ಆಲ್ರೆಡಿ ನಾವು 5 ದಿವಸ ಹಿಂದೆ ಒಂದು ಇಂಟಿಮೇಟ್ ಮಾಡಿದ್ದೀವಿ ಇವ್ರಿಗೆ, ಇಒ ಅವ್ರಿಗೆ ಮಾಡಿದ್ದೀವಿ, ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆಯವ್ರಿಗೆ ಕೂಡ ಮಾಡಿದ್ದೀವಿ, ನಂತರ ಜಿಲ್ಲಾಧಿಕಾರಿಗೆ ಕೂಡ ನಾವು ಈ ಲೆಟರನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತು ಅವರು ಏನು ನಮಗೆ ಮಾಡ್ಬೋದಾ ಇಲ್ಲ ಅಂತ ಅವ್ರು ಏನು ಹೇಳಿಲ್ಲ. ಯಾಕಂದರೆ ಇದಕ್ಕಿಂತ ಹಿಂದೆ ಕಮಿಟಿ ಇರಲಿಲ್ಲ, ಕಮಿಟಿ ಇತ್ತೀಚೆಗೆ ಇರೋದು. ಇವಾಗ ನಾವು ಫಾತ್ಯಹ ಮಾಡೋಕ್ಕೆ ಹೋಗುವಾಗ ಅವರು ಫಾತ್ಯಹಾಗೆ ಅಡ್ಡಪಡಿಸಿ ಅಲ್ಲಿ ತಡೆದು ಏನು ಹೇಳ್ತಾರೆ, ಅದು ರೊಟ್ಟಿ ಭಾಜಿ ತಗೊಂಡು ಹೋಗಂಗಿಲ್ಲ, ಅದೇ ರೀತಿಯಲ್ಲಿ ತಾವು ಬರೀ ಕೈಯಲ್ಲಿ ಹೋಗಬೇಕು ಫಾತ್ಯಹ ಅಂತ. ಫಾತ್ಯಹ ಮಾಡಬೇಕಂದ್ರೆ ನಮಗೆ ಗೊತ್ತು ಫಾತ್ಯಹಾಗೆ ಏನೇನು ಊದ್ಬತ್ತಿ ಬೇಕಾಗುತ್ತೆ, ಮತ್ತು ಏನಾದರೆ ರೊಟ್ಟಿ ಭಾಜಿ ಬೇಕಾಗುತ್ತೆ, ಬೇರೆ ಏನಾದರೂ ಸ್ವೀಟ್ ಏನಾದರೂ ಬೇಕಾಗುತ್ತೆ, ಅದು ಆವಾಗ ಫಾತ್ಯಹ ಆಗುತ್ತೆ. ಇವರು ಫಾತ್ಯಹ ನಾವು ಯಾವ ರೀತಿಯಲ್ಲಿ ಮಾಡಬೇಕಂತ ಇವರೇ ಹೇಳ್ಕೊಡೋದಂತೆ. ಮತ್ತು ನಂತರ ಇವ್ರಿಗೆ ಎಲ್ಲ ಡಾಕ್ಯುಮೆಂಟ್ ರೈಟಿಂಗ್ ಥ್ರೂ ಕೊಡಿ, ಇದು ನಾವು ತಗೊಂಡು ಹೋಗ್ಬೋದಾ ಇಲ್ಲ ಅಂತ ಕೇಳಿದರೆ ಕೂಡ ಅವ್ರು ರೈಟಿಂಗ್ ಥ್ರೂ ಕೊಡ್ತಾ ಇಲ್ಲ. ಇವರು ಇಒ ಅವರು ಅದೇ ರೀತಿಯಲ್ಲಿ ಇಲ್ಲಿ ಕಮಿಟಿ ಏನಿದೆ ಇವರು ಒಂದು ವರ್ಗಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಿದ್ದಾರೆ. ಆದರೆ ಇಲ್ಲಿ 2 ಜನಗೋಸ್ಕರ ಮತ್ತು ದರ್ಗಾ ಏನ್ಮೇಲೆ ಇದು ಮೊಹಮ್ಮದನ್ ಸಂಸ್ಥೆ ಇದ್ದರೆ ಕೂಡ ಇಲ್ಲಿ ಅವ್ರ ದರ್ಗಾಕ್ಕೆ ಏನು ಫಾತ್ಯಹ ಮಾಡಿಸ್ಬೇಕು ಆ ಫಾತ್ಯಗೋಸ್ಕರ ತಡೆ ಹಾಕ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮುಂದಿನ ಹೋರಾಟ ಮುಂದೆ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಹೋರಾಟ ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕೂಡ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಮುಂದೆಯಿಂದ ನಾವು ನಿಮ್ಮ ಪರ ಇದ್ದೀವಿ ಅಂತ ಹೇಳ್ತಿದ್ದಾರೆ, ಹಿಂದೆಯಿಂದ ಅವರು ಚೂರಿ ಹಾಕ್ತಿದ್ದಾರೆ. ಯಾಕಂದರೆ ಇವರು ಇಷ್ಟು ಒಂದು 7 ಜನ ಹಿಂದೂ ಜನ, ಅದೇ ರೀತಿಯಲ್ಲಿ ಒಂದು ಮುಸ್ಲಿಮ್ಸ್ ಅಂತ ಒಂದು ನಾಮಿಕೆಗೋಸ್ಕರ ಒಂದು ಸುಮ್ಮನೆ ಒಂದು ಭಾಷಾ ಅಂತ ಒಂದು ವ್ಯಕ್ತಿಯನ್ನು ಹಿಡ್ಕೊಂಡು ಒಂದು ಕಮಿಟಿ ನಡೆಸ್ತಿದ್ದಾರೆ. ಆ ಕಮಿಟಿಯಲ್ಲಿ ಏನು ತೀರ್ಮಾನ ಟೋಟಲ್ ಮೆಜಾರಿಟಿ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಹಿಂದೂ ರಿಚುವಲ್ಸ್ ಯಾವ ರೀತಿಯಲ್ಲಿ ಮಾಡಬೇಕು, ಅದು ಯಾವ ರೀತಿಯಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಬೇಕಂತ ಅದು ಪ್ರಯತ್ನ ಮಾಡ್ತಿದ್ದಾರೆ ವಿನ ಇಲ್ಲಿ ದರ್ಗಾದು ಯಾವ ರೀತಿಯಲ್ಲಿ ಸಂಸ್ಕೃತಿ ಒಂದು ಪರಂಪರೆಯಿಂದ ಏನು ರೀತಿಯಲ್ಲಿ ಬರ್ತಾ ಇತ್ತು, ಯಾವ ರೀತಿಯಲ್ಲಿ ಇಲ್ಲಿ ನಾವು ಫಾತ್ಯಹ ಮಾಡ್ತಿದ್ದೀವಿ, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಪೂರ್ವಜರದ ದರ್ಶನ ಮಾಡ್ತಿದ್ವಿ ಇಲ್ಲಿ ಗೋರಿಗಳೊಂದು, ಅದೆಲ್ಲ ಇವರು ತಡೆ ಮಾಡ್ತಿದ್ದಾರೆ. ತಡೆದು ಏನು ಮಾಡ್ತಿದ್ದಾರೆ ಅಂದರೆ ಇವರು ಒಂದು ವರ್ಗಕ್ಕೋಸ್ಕರ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಇವರು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಮುಂದಿನ ನಾವು ಕಾನೂನು ರೀತಿಯಲ್ಲಿ ಯಾವ ಹೋರಾಟ ಇದೆ ಅದು ನಾವು ಮಾಡ್ತೀವಿ ಅಂತ ನಾವು ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾದಲ್ಲಿ ಒಂದು ರೋಟಿ ಬಾಜಿ ಫಾತ್ಯ ಅಂತ ಮಾಡಿದ್ದಾರೆ. ಈ ರೋಟಿ ಬಾಜಿ ಫಾತ್ಯ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಔಷಧಿ ಅಲ್ಲಿ ಇರುವಂಥ ಒಂದು ಸೊಪ್ಪುಗಳನ್ನು ತೆಗೆದು ಅದರಲ್ಲಿ ಪಲ್ಯವನ್ನು ಮಾಡ್ತಾರೆ, ಅದನ್ನು ಬಾಜಿ ಅಂತ ಹೇಳ್ತಾರೆ. ರೋಟಿ ಅಂದರೆ ರೊಟ್ಟಿ. ಇದು ಅನಾದಿ ಕಾಲದಿಂದಲೂ ಕೂಡ
ಇಲ್ಲಿ ನಡ್ಕೊಂಡು ಬಂದಿರುವಂತಹ ಒಂದು ಪರಂಪರೆ. ಯಾಕೆ ಈ ಪರಂಪರೆ ನಡ್ಕೊ ಬಂತಪ್ಪ ಅಂತ ಹೇಳಿದರೆ, ಇಲ್ಲಿ ಸಿಗುವಂಥ ಗಿಡಮೂಲಿಕೆಗಳಲ್ಲಿ ಸಾಕಷ್ಟು ಔಷಧಿ ಗುಣ ಇರೋದರಿಂದ ಈ ಸೊಪ್ಪುಗಳನ್ನು ಕಿತ್ತು ಅದರಲ್ಲಿ ಪಲ್ಯ ಮಾಡಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅಲ್ಲಿ ಫಾತಿಹಾ ಮಾಡಿ ಅದು ಕೊಡುವಂಥ ಒಂದು ಪದ್ಧತಿ ಇತ್ತು. ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಉರುಸ್ ಯಾವ ರೀತಿ ಆಚರಣೆ ಮಾಡಬೇಕು, ದತ್ತ ಜಯಂತಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಆ ಸಮಿತಿ ಯಾವ ರೀತಿ ಅಪ್ಪ ಅಂತೇಳಿದರೆ, ದತ್ತ ಜಯಂತಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾತ್ರ ಅವ್ರಿಗೆ ಗೊತ್ತಿದೆ. ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕಾರ್ಯಕ್ರಮ, ಅಂದರೆ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಮುಸಲ್ಮಾನರು ಕಲ್ಚರು, ಸೂಫಿ ಸಂತರ ಆಚರಣೆಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕೋದ್ರ ಮುಖಾಂತರ ಇದೊಂದು ಅಧಿಕೃತವಾದಂಥ ಬಾಬಾ ಬುಡನ್ಗಿರಿ ಅಲ್ಲ ದತ್ತಪೀಠ ಅನ್ನೋದನ್ನು ತೋರಿಸ್ಕೊಡುವಂಥ ಪ್ರಯತ್ನಗಳು ಕೂಡ ನಿರಂತರವಾಗಿ ಮಾಡ್ಕೊಬಂತು ಸಂಘ ಪರಿವಾರ. ಅದಕ್ಕೆ ಪೂರಕವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ನಡ್ಕೊಳ್ಳೋವಂಥದ್ದು ಒಂದು ದುರಂತ ಇದು. ಯಾಕಂತೇಳಿದರೆ ಇದೊಂದು ಸೂಫಿ ಸಂತರ ಆಚರಣೆ ಇರುವಂಥ ಮೊಹಮ್ಮದಿನ್ ಲಾ ಆ ಪ್ರಕಾರನೇ ನಡೆಯುವಂಥದ್ದು ಇಲ್ಲಿ ನಡೀತಾ ಇತ್ತು. ಆದರೆ ಇಲ್ಲಿ ಇಲ್ಲದೇ ಇರುವಂಥ ಹೊಸ ಹೊಸ ಆಚರಣೆಗಳನ್ನು ಮಾಡೋದ್ರ ಮುಖಾಂತರ, ದತ್ತ ಜಯಂತಿ, ಹುಣ್ಣಿಮೆ ಪೂಜೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ, ಸೊ ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಾವ ರೀತಿ ಅಂದರೆ, ಒಂದು ಬ್ಯಾನರ್ ಅಡಿಯಲ್ಲಿ ಒಂದು BJP ಪ್ರಾಯೋಜಿತ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ನಡೆಸುವಂಥ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತನೂ ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಕೊಂಡು ಅವರಿಗೆ ಪೂರಕವಾಗಿ ನಡ್ಕೊಳ್ತಾ ಇದೆ. ಇಲ್ಲಿ ಸಮಿತಿ ಕೂಡ ಅದೇ ರೀತಿ ನಡ್ಕೊಳ್ತಾ ಇದೆ. ಇವತ್ತು ರೋಟಿ ಬಾಜಿ ಫಾತಿಹಾ ಏನು ಅವರ ವಂಶಸ್ಥರಾಗಂಥ ಅಜ್ಮತ್ ಪಾಷಾರವರ ಮುಂದಾಳತ್ವದಲ್ಲಿ ಇಲ್ಲಿ ನಡೀತಾ ಇತ್ತು. ಸೊ ಅದಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ. ಯಾಕಂದರೆ ರೋಟಿ ಬಾಜಿ ಇಲ್ಲಿ ತೊಗೊಂಡು ಹೋಗೋಕ್ಕೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪೂಜೆ ಮಾಡೋಕ್ಕೆ ಏನೇನೋ ವಸ್ತುಗಳು ಬೇಕು ಅಂದರೆ ಹಣ್ಣು, ಕಾಯಿ, ಹೂವು ಇದು ಬೇಕು ಅಂತ ಹೇಳ್ತಾರೆ. ಫಾತಿಹಾ ಮಾಡೋಕ್ಕೆ ಏನಪ್ಪ ಅಂತ ಕೇಳಿ ಅದನ್ನೇ ಹೇಳ್ತಾರೆ, ಪ್ರಸಾದ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಬಾಳೆಹಣ್ಣು ಮತ್ತು ಕಾಯಿ ಇದು ಪ್ರಸಾದದ ರೂಪದಲ್ಲೇ ತಿನ್ನುವಂಥದ್ದು. ಅರಬಿಕಲ್ಲಿ ಪ್ರಸಾದಕ್ಕೆ ತಬರುಕ್ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ತಬರುಕ್ ಅಂತ ಹೇಳ್ತಾರೆ. ಆದರೆ ಇವರು ಅರಬ್ಬಿ ಕಲ್ಚರಲ್ಲಿ ಬರುವಂಥ ಪದಗಳನ್ನು ಅಳಿಸಿ ಹಾಕೋದ್ರ ಮುಖಾಂತರ ಇಡೀ ಬಾಬಾ ಬುಡನ್ಗಿರಿಯನ್ನು ಹಿಂದುವೀಕರಣ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೂ ಕೂಡ ಒಂದು ಚಾಲೆಂಜಾಗಿ ತೊಗೊಳ್ತೀವಿ. ಈ ಹೋರಾಟವನ್ನು ಬಹಳ ದೊಡ್ಡ ಮಟ್ಟಕ್ಕೆ ತೊಗೊಳ್ತೀವಿ. ಇಲ್ಲಿರುವ ಸಮಿತಿಯನ್ನು ಇಮ್ಮಿಡಿಯೇಟ್ಲಿ ವಜಾ ಮಾಡಬೇಕು. ಇಲ್ಲಿ ಎರಡೂ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಸಮಿತಿಗಳನ್ನು ರಚನೆ ಮಾಡಬೇಕು. ಏನು 8 ಜನರ ಸಮಿತಿಯನ್ನು ರಚನೆ ಮಾಡಿದರೆ ಸಮಾನವಾಗಿ 4 ಜನ ಮುಸಲ್ಮಾನರು, 4 ಜನ ಹಿಂದೂಗಳು, ಮಹಿಳೆಯರು ಸೇರಿ ಒಂದು ಕಮಿಟಿಯನ್ನು ರಚನೆ ಮಾಡೋ ತನಕ ಈ ಹೋರಾಟಗಳು ಖಂಡಿತವಾಗ್ಲೂ ಕೂಡ ಮುಂದುವರಿಯುತ್ತೆ.